ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. 2020 2021 ಅಂದರೆ ಸಾಕಷ್ಟು ಜನ ಇವತ್ತಿಗೂ ಕೂಡ ಭಯ ಪಡ್ತಾರೆ, ಎಷ್ಟೋ ಜನ ದುಃಖ ಪಡ್ತಾರೆ. ಯಾಕೆ ಅಂತ ನಮ್ಮೆಲ್ರಿಗೂ ಗೊತ್ತೇ ಇದೆ. ಕೋವಿಡ್-19 ಈ ಕೊರೋನಾ ವೈರಸ್ ಅನ್ನೋದು, ಈ ಪ್ಯಾಂಡಮಿಕ್ ಅನ್ನೋದು ಸಾಕಷ್ಟು ಜನರ ಜೀವನವನ್ನು ಏರುಪೇರು ಮಾಡಿಬಿಟ್ಟಿದೆ. ಎಷ್ಟೋ ಜನ ಅವರ ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಅನಾಥರಾಗ್ಬಿಟ್ಟಿದ್ದಾರೆ, ಎಷ್ಟೋ ಜನ ಕೊನೆ ಬಾರಿ ಅವರ ಮನೆಯವರ ಮುಖವನ್ನು ಕೂಡ ನೋಡದೇ ಇರುವಂತಹ ಪರಿಸ್ಥಿತಿಗೂ ಕೂಡ ಹೋಗಿದ್ರು. ಸಾಕಷ್ಟು ಜನ ಈ ಕೋವಿಡ್-19 ಅಥವಾ ಈ ಕೊರೋನಾ ವೈರಸ್ಸಿಂದ ಇವತ್ತಿಗೂ ಕೂಡ ಎಷ್ಟೋ ಕಾಯಿಲೆಗಳನ್ನು ಅವರು ತಂದ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಮತ್ತೆ ಕೋವಿಡ್-19 ಅಲೆ ಶುರುವಾಗೋ ಆತಂಕ ಸೃಷ್ಟಿ ಆಗ್ಬಿಟ್ಟಿದೆ. ಈ ಹಿಂದೆ ಕಡಪ ಜಿಲ್ಲೆಯಲ್ಲಿ ಕೋವಿಡ್-19 ಪತ್ತೆಯಾಗಿ 2 ಕಳ್ಕೋಬೇಕಾಯಿತು. ಹಾಗೆ 8 ಸಕ್ರಿಯ ಕೇಸಸ್ಗಳಿತ್ತು. ಅದು ದಿನದಿಂದ ದಿನಕ್ಕೆ ಜಾಸ್ತಿಯಾಗಿ ಈಗ ಕಡಪ ಜಿಲ್ಲೆಯಲ್ಲಿ 16 ಜನ ಕೋವಿಡ್-19ಇಂದ ಬಳಲ್ತಾ ಇದ್ದಾರೆ. ಆ್ಯಂಡ್ ಈ ಕೋವಿಡ್-19 ಈ ಹಿಂದೆ ನಾವು ತಳಿಗಳನ್ನು ನೋಡಿದ್ವಲ್ಲ, ಅದೇ ರೀತಿಯಾಗಿ ಈಗ ಆ ವೇರಿಯಂಟ್ಸ್ ಅಂತ ಹೇಳ್ತೀವಲ್ಲ, ಆ ವೇರಿಯಂಟ್ಸ್ ಈಗ ಮತ್ತೆ ಪತ್ತೆಯಾಗಿದೆ. ಒಮ್ರಿಕಾನ್ RF.5 ಅಂದರೆ 0.5 ಏನಿದೆಯಲ್ಲ, ಇದು ಪತ್ತೆ ಆಗಿದೆ. ಇದನ್ನು ದೃಢ ಕೂಡ ಮಾಡಿದ್ದಾರೆ ಮೆಡಿಕಲ್ ರಿಸೋರ್ಸ್ ಅಥವಾ ಲ್ಯಾಬ್ಗಳಲ್ಲಿ. ಈ ಒಂದು ಒಮ್ರಿಕಾನ್ RF.5 ಪತ್ತೆ ಆಗಿರೋದು. ಆ್ಯಂಡ್ ಈ ಒಮ್ರಿಕಾನ್ 0.5 ಏನು ಅಷ್ಟು ದೊಡ್ಡ ಮಟ್ಟದ ನಮ್ಮ ದೇಹದಲ್ಲಿ ಪರಿಣಾಮ ಬೀರುತ್ತೆ ಅಂತಲ್ಲ. ಅಂದರೆ ಈ ಹಿಂದೆ ಏನು ಕೊರೋನಾ ವೈರಸ್ ಫಸ್ಟ್ ಅಲೆ ಬಂದಾಗ ಎಷ್ಟೋ ಜನರನ್ನ ತಿನ್ಕೊಂಡ್ಬಿಡ್ತಲ್ಲ, ಆ ರೀತಿಯಾಗಿ ಈ ವೈರಸ್ ಮಾಡೋದಿಲ್ಲ. ಆದರೆ ಇದರ ಸಿಂಪ್ಟಮ್ಸ್ ಏನಪ್ಪ ಅಂತ ಹೇಳಿದ್ರೆ ಜ್ವರ, ನೆಗಡಿ, ಕೆಮ್ಮು, ಗಂಟ್ಲು ನೋವು, ಈ ರೀತಿಯಾದಂತಹ ಒಂದು ಸಿಂಪ್ಟಮ್ಸನ್ನು ಬಿಡುತ್ತೆ. ನೀವೇನಾದರೂ ನಿಮಗೆ ಗೊತ್ತಿಲ್ಲದೆ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಜ್ವರ, ಕೆಮ್ಮು, ನೆಗಡಿ ಬಂದಾಗ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. ಯಾವ ರೀತಿಯಲ್ಲಿ ಈ ಅಲೆ ಸೃಷ್ಟಿ ಆಗ್ಬೋದು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮೊದಲನೇದಾಗಿ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಗೊತ್ತಾದಾಗ 1-2 ಕೇಸ್ ಇತ್ತಷ್ಟೇ. ಆದರೆ ಈಗ ಅದು 14ಕ್ಕೆ ಹೋಗಿದೆ. ಒಡಿಸ್ಸಾ ಕೂಡ ದೊಡ್ಡ ಮಟ್ಟದ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಗೂ ಕೂಡ ಹೋಗ್ಬೋದೇನೋ ಅನ್ನೋ ಒಂದು ಆತಂಕ ಅವರಲ್ಲೂ ಕೂಡ ಸೃಷ್ಟಿಯಾಗಿದೆ. ಇಡೀ ಭಾರತದಲ್ಲೇ ಈಗ ಸದ್ಯ ಕೋವಿಡ್-19 ಅಲೆ ಮತ್ತೆ ಶುರುವಾಗುತ್ತೆ ಅನ್ನೋ ಒಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ. ನೀವು ಮಾಡಬೇಕಾಗಿರೋದಿಷ್ಟೇ, 2 ಫೀಟ್ಸ್ನ ಮೇಂಟೈನ್ ಮಾಡಿ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಇರ್ತೀರಾ ಅಂದಾಗ ಮಾಸ್ಕ್ಗಳನ್ನು ಹಾಕ್ಕೊಳ್ಳಿ. ನಿಮ್ಮ ಸೇಫ್ಟಿಯನ್ನು ನೀವು ಮೊದಲು ಆದ್ಯತೆ ಕೊಟ್ಕೊಳ್ಳಿ. ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಹ್ಯಾಂಡ್ ವಾಶ್ ಮಾಡಿ. ಮತ್ತು ನಾವು ಈ ಹಿಂದೆ 2020ಯಲ್ಲಿ 2021ನಲ್ಲಿ ಏನೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡ್ತಿದ್ವಿ, ನಮ್ಮನ್ನು ನಾವು ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ, ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ, ಆ ರೀತಿಯಾದಂತಹ ಪ್ರಾಕ್ಟೀಸನ್ನು ಮತ್ತೆ ಶುರು ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಜಾಗೃತೆಯಲ್ಲಿ ನೀವಿರಿ. ಯಾಕಂತ ಹೇಳಿದ್ರೆ ಒಂದು ಬಾರಿ ಕೊರೋನಾ ವೈರಸ್ ಬಂತು ನಮ್ಮ ರಾಜ್ಯಕ್ಕೆ ಅಂತಂದರೆ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಬಿಕಾಸ್ ನಾವೆಲ್ಲರೂ ಕೂಡ ಟ್ರಾಫಿಕ್ಗಳಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ, ಮೆಟ್ರೋ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ, ಬಸ್ಗಳಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ. ಹಾಗೆ ಯಾರೋ ಒಬ್ಬರು ಮುಟ್ಟಿರುವಂತಹ ಕಂಬಿಗಳನ್ನು ಅಥವಾ ಚೇರ್ಗಳನ್ನು ಮುಟ್ಟೋದಾಗಿರ್ಬೋದು, ಅದನ್ನು ಮತ್ತೆ ನಮ್ಮ ಮುಖದ ಹತ್ರ ಕೈನ ಇಟ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಮಾಡ್ತಿರೋದ್ರಿಂದ ಕೇರ್ಫುಲ್ ಆಗಿರಿ. ಆತಂಕ ಬೇಡ. ಈ ಹಿಂದೆ ನಾವು ಹೇಗೆ ಕೋವಿಡ್-19 ಅಂದರೆ ಕೊರೋನಾ ವೈರಸ್ಸನ್ನು ಮೆಟ್ಟು ನಿಂತಿದ್ದೀವಿ, ಅದೇ ರೀತಿಯಾಗಿ ಇಫ್ ಇನ್ ಕೇಸ್ ಆ ರೀತಿಯಾದಂತಹ ಸಂದರ್ಭ ಬಂದರೆ ನಾವು ಈ ಸಲ ಕೂಡ ಫೈಟ್ ಮಾಡಬೇಕಾಗತ್ತೆ. ಆದರೂ ಕೂಡ ನಿಮ್ಮ ಜಾಗೃತೆಯಲ್ಲಿ ನೀವಿರಿ. ಆ್ಯಂಡ್ ಮಕ್ಳಿಗೂ ಕೂಡ ಹುಷಾರಿಲ್ಲ ಅಂತಂದ ಸಂದರ್ಭದಲ್ಲಿ ನೀವು ಸಿರಪ್ಗಳನ್ನು ಹಾಕೋದು ಅಥವಾ ನಿಮಗೆ ಹುಷಾರಿಲ್ಲ ಅಂದಾಗ ಒಂದು ಮಾತ್ರೆ ತೊಗೊಳ್ಳೋದ್ರ ಬದಲಾಗಿ, ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದ್ರ ಬದಲಾಗಿ ಹಾಸ್ಪಿಟಲಿಗೆ ಹೋಗಿ. ವಾತಾವರಣ ಚೇಂಜ್ ಆಗಿದೆಯಲ್ಲ, ಅದಕ್ಕೆ ನಮಗೆ ಜ್ವರ ಬಂದಿದೆ, ಅದಕ್ಕೆ ನಮಗೆ ಕೋಲ್ಡ್ ಆಗಿದೆ ಅಂದ್ಕೊಳ್ಳೋದನ್ನು ಬಿಟ್ಟು ಮೊದಲು ಹಾಸ್ಪಿಟಲಿಗೆ ಹೋಗಿ ಒಂದು ಟ್ರೀಟ್ಮೆಂಟನ್ನು ತೊಗೊಳ್ಳಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.